ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ರಾಜ ಹಾಗೂ ಮಂತ್ರಿಯ ಕಥೆಯನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇವತ್ತು ಒಂದು ಕಥೆಯನ್ನ ತಂದಿದ್ದೇನೆ. ಇದು ರಾಜ ಹಾಗೂ ಮಂತ್ರಿಯ ಕಥೆ. ರಾಜ ಹಾಗೂ ಮಂತ್ರಿ ಕಾಡಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಕಾಡಿನಲ್ಲಿ ಬೇಟೆಯನ್ನ ಮಾಡಬೇಕು ಅಂತ. ಕಾಡಿನಲ್ಲಿ ಬೇಟೆಯನ್ನ ಮಾಡಬೇಕಾದ್ರೆ ರಾಜನ ಎದುರುಗಡೆ ಒಂದು ಸಿಂಹ ಬಂದು ಎದುರು ನಿಲ್ಲುತ್ತೆ. ಸಿಂಹ ಬಂದು ಎದುರು ನಿಂತಾಗ ರಾಜಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ರಾಜ ಅತ್ತ ಇತ್ತ ನೋಡ್ತಾ ಇರ್ಬೇಕಾದ್ರೆ ಆ ಸಿಂಹ ಬಂದು ರಾಜನ ಕೈಯ ಕಚ್ಬಿಡುತ್ತೆ. ರಾಜನ 2 ಬೆರಳುಗಳು ಕಿತ್ಕೊಂಡು ಬಂದ್ಬಿಡುತ್ತೆ. ಅವನ ಕೈಯಿಂದ ರಕ್ತ ಚಿಮ್ತಾ ಇರುತ್ತೆ. ರಾಜನು ನೋವಿನಿಂದ ಮಂತ್ರಿಯ ಕಡೆ ನೋಡಿದಾಗ ಮಂತ್ರಿ ಹೇಳ್ತಾನೆ, ಮಹಾಪ್ರಭುಗಳೇ, ನೀವು ಹೆದರಬೇಡಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ. ಆಗ ರಾಜನಿಗೆ ತುಂಬಾ ಸಿಟ್ಟು ಬರುತ್ತೆ. ಯಾರಿಗೇ ಆಗ್ಲಿ ಹೀಗೆ ಹೇಳಿದ್ರೆ ಸಿಟ್ಟು ಬರುತ್ತೆ ಅಲ್ವಾ? ನಾವು ಕಷ್ಟದಲ್ಲಿದ್ದಾಗ ಅಥವಾ ಏನೋ ನೋವನ್ನು ಅನುಭವಿಸ್ತಿದ್ದಾಗ ಯಾರು ಬಂದು ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತ ಹೇಳಿದ್ರೆ ಎಷ್ಟು ನೋವಾಗುತ್ತೆ ಅಲ್ವಾ? ಹಾಗೆ ಕೂಡ ರಾಜನಿಗೂ ನೋವಾಯ್ತು. ರಾಜನಿಗೆ ನೋವಷ್ಟೇ ಅಲ್ಲ, ಸಿಟ್ಟು ಕೂಡ ಬಂತು. ರಾಜನಿಗೆ ಸಿಟ್ಟು ಬಂದಾಗ ಮಂತ್ರಿಯನ್ನ ಒಂದು ಪಾಳು ಬಾವಿಗೆ ತಳ್ತಾನೆ. ಪಾಳು ಬಾವಿಗೆ ಬೀಳ್ತಾ ಇದ್ದ ಮಂತ್ರಿಯು ಕೂಡ ಒಂದು ಮಾತನ್ನ ಹೇಳ್ತಾನೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ. ಆಗ ರಾಜನಿಗೆ ಏನೋ ಒಂಥರ ವಿಚಿತ್ರವಾದ ಭಾವನೆಗಳು ಶುರುವಾಗ್ತಾ ಇರುತ್ತೆ. ನೋವಿನಲ್ಲಿ ಹಾಗೆ ರಾಜ ಮುಂದೆ ಸಾಗ್ತಾ ಇರ್ಬೇಕಾದ್ರೆ ಒಂದು ಕಾಡು ಜನರ ಗುಂಪು ಬರುತ್ತೆ. ಅವರು ಈ ರಾಜನನ್ನ ಬಲಿ ಕೊಡ್ಬೇಕು ಅಂತ ಅವರನ್ನ ಕರ್ಕೊಂಡು ಹೋಗ್ತಾರೆ. ಹೋದಾಗ ಅವರಿಗೆ ಗೊತ್ತಾಗತ್ತೆ ರಾಜನ ಕೈ ಬೆರಳುಗಳೇ ಇಲ್ಲ ಅಂತ. ಹಾಗಾಗಿ ಅವರು ಅವನನ್ನ ವಾಪಸ್ಸು ಬಿಟ್ಟು ಕಳಿಸ್ತಾರೆ. ಇದನ್ನ ನೋಡ್ತಾ ಇದ್ದಾಗೆ ರಾಜ ಸೀದಾ ಪಾಳು ಬಿದ್ದ ಬಾವಿಗೆ ಓಡ್ ಬಂದು ಮಂತ್ರಿಯನ್ನ ಮೇಲೆತ್ತುತ್ತಾನೆ. ಮಂತ್ರಿಯನ್ನ ಮೇಲೆತ್ತಿದಾಗ ಕೇಳ್ತಾನೆ, ಅಲ್ಲ, ನೀನು ಎಲ್ಲದಕ್ಕೂ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಅಂತಿದ್ಯಲ್ಲ, ಯಾಕೆ ಅಂತ. ಆಗ ಮಂತ್ರಿ ಹೇಳ್ತಾನೆ, ನೋಡಿ ಮಹಾಪ್ರಭುಗಳೇ, ನಿಮ್ಮ ಕೈ ಗಾಯ ಆಗಿದ್ರಿಂದ ಕಾಡು ಜನರು ನಿಮ್ಮನ್ನ ಬಲಿ ಕೊಡ್ಲಿಲ್ಲ. ಯಾಕಂದ್ರೆ ಅವರಿಗೂ ಕೂಡ ಒಂದು ಪ್ರತಿಷ್ಠತೆ ಇದೆ. ಅವರು ಯಾರಿಗೆ ಗಾಯ ಆಗಿರುತ್ತೋ ಅವರನ್ನ ಬಲಿ ಕೊಡೋದಿಲ್ಲ. ಹಾಗಾಗಿ ನಿಮ್ಮನ್ನ ಬಲಿ ಕೊಡ್ಲಿಲ್ಲ. ನೀವು ನನ್ನನ್ನ ಪಾಳು ಬಾವಿಗೆ ತಳ್ಳಿದ್ರೆ, ಅದಕ್ಕಾಗಿ ನಾನು ಅವ್ರ ಕೈಗೆ ಸಿಕ್ಕಾಕೊಳ್ಳಿಲ್ಲ. ಇದೆಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಲ್ವಾ ಮಹಾಪ್ರಭುಗಳೇ ಅಂತ ಹೇಳಿದಾಗ ಅವನಿಗೆ ಬಹಳ ಖುಷಿಯಾಗತ್ತೆ. ಮಂತ್ರಿಗೆ ತನ್ನ ಕೊರಳಲ್ಲಿದ್ದ ಒಂದು ಚಿನ್ನದ ಸರವನ್ನ ನೀಡಿ ಅಭಿನಂದಿಸ್ತಾನೆ. ಹಾಗೆ ಕೂಡ ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಎಷ್ಟೇ ಕಷ್ಟಕರ ಸಂದರ್ಭ ಬರಲಿ, ಏನೇ ಆಗ್ಲಿ, ಏನೇ ಯೋಚನೆಗಳು ಬರ್ತಾ ಇರಲಿ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಮಾತ್ರ ನಮಗೆ ಗೆಲ್ಲಲು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ನನ್ನ ಪಾಡ್ಕಾಸ್ಟ್ ಅನ್ನು ಮುಗಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.